ಏನಿಲ್ಲ ಸರ್ ಅವರೇ, ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೀವು ಯಾವತ್ತೂ ನನ್ನ ಪೀಡಿಸಿಲ್ಲ. ನಾನು ನಿಮ್ಮನ್ನ ಮನ್ಸಾರೆ ಒಪ್ಕೊಂಡಿವ್ನಿ. ನೀವು ನಿಮ್ಮ ಪಿರುತಿನ ಹೇಳ್ಕೊಳಕ್ಕೆ ಬಂದಾಗೆಲ್ಲ ನನ್ನ ಗಂಟ್ಲು ಕಟ್ಟಿ ಕಣ್ ತುಂಬಿ ಮಾತೇ ಬರೋಕ್ಕಿಲ್ಲ ಮೇಷ್ಟ್ರೆ. ಸ್ಯಾನೆ ನಕ್ರೆ ಖುಷಿಯಾಗಿದ್ರೆ ಮುಂದಕ್ಕೇನೋ ಕೆಡ್ತಾ ಇದ್ದದೆ ಅಂತ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬ್ಕೊಂಬಿಟ್ಟೈತೆ. ಅದಕ್ಕೆ ಯಾವುದಕ್ಕೂ ಅತಿಯಾಗಿ ಖುಷಿ ಪಡೋಕ್ಕೆ ದಿಗ್ಲು. ಆದರೆ ಮೇಷ್ಟ್ರೆ, ನೀವು ಸಿಕ್ಕಿರೋದು ಸ್ಯಾನೆ ಖುಷಿ ನನಗೆ. ಹೇಗಿದ್ದೀರಾ ಸರ್ ಅವರೇ? ಸಂದಾಗ್ಯವನಿ. ನೀವು? ನಾನು ಚೆನ್ನಾಗಿದ್ದೀನಿ. ಮತ್ತೆ ಮಗು ಸಂದಾಗೂ ಅದೇ, ಚೂಟಿಯಾಗೂ ಅದೇ. ಥ್ಯಾಂಕ್ಸ್ ಸರ್ ಅವರೇ. ನೀವಿರಲಿಲ್ಲ ಅಂದಿದ್ರೆ ನಮ್ಮ ಮಗು ನಮಗೆ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಹಂಗೆಲ್ಲ ಏನೂ ಆಯ್ತಿರ್ಲಿಲ್ಲ ಬುಡಿ ಮೇಷ್ಟ್ರೆ. ಅಂದಾಗೆ ನಿಮ್ಮ ತಗೊಂಡು ಇಸೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವೇನು ಮಾತಾಡಬೇಕು ಅಂತಿದ್ದೀರಾ ಅದು ನಂಗೆ ಚೆನ್ನಾಗಿ ಗೊತ್ತು ಸರ್ ಅವರೇ. ನನ್ನ ಮತ್ತು ವಿನುತಾ ಮಧ್ಯೆ ಇರೋ ಜಗಳದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ? ಸಹನಾ ಅವರೇ, ನಾನೀಗ ಆಲ್ರೆಡಿ ಒಂದು ತಪ್ಪು ಮಾಡಿ ನಿಮ್ಮನ್ನು ಕಳ್ಕೊಂಡಿದ್ದೀನಿ. ಮತ್ತೆ ಅದೇ ತಪ್ಪು ಮಾಡಿ ಮಗು ಹಾಗೂ ವಿನುತಾರನ್ನ ಕಳ್ಕೊಳಕ್ಕೆ ನಂಗೆ ಚೂರು ಇಷ್ಟ ಇಲ್ಲ. ಸಹನಾ ಅವರೇ, ನಾನು ನನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಮನ್ಸಿಗಾಗಿರೋ ಗಾಯನ ಹೇಗೆ ವಾಸಿ ಮಾಡ್ಕೊಳ್ಳೋದು? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಮಿಸ್ಟ್ರೆ? ನಿಮ್ಮ ಬಗ್ಗೆನೇ ಸಹನಾ ಅವರೇ. ನೀವು ನನ್ನ ಜೀವನದಿಂದ ಹೊರಗೆ ಹೋಗ್ಬೇಕಾದ್ರೆ ನಾನು ಒಂಟಿಯಾಗಿರಬಾರ್ದು ಅಂತ ನನ್ನ ವಿನುತನ ಮದುವೆ ಮಾಡಿಸಿದ್ರಿ. ಆದರೆ ಈಗ ನಿಮ್ಗೆ ಯಾರಿದ್ದಾರೆ? ಈ ಮೇಷ್ಟ್ರು ಬೇಡ ಬೇಡ ಅಂದರು ನನ್ನ ದಾರಿಗೆ ಅಡ್ಡ ಬತ್ತಾನೆ ಅವನೇ. ನನಗೆ ಬತ್ತಿರೋ ಕೋಪಕ್ಕೆ ಇವನ್ ಕತ್ ಇಲ್ಲೇ ಮುರಿದು ಬಿಡುಮ ಅಂತ ಅನಿಸ್ತಿದೆ. ಆದರೆ ಏನು ಮಾಡೋದು? ಅವನಿಗೇನಾರು ಹೇಳಿದ್ರೆ ಸಾರ್ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ. ಪುಟ್ಟಮ್ಮಿ ಮನೆಗೆ ಬಂದ್ಬಿಟ್ಲ. ಬರ್ತಾರೆ ಪುಟ್ಟಮ್ಮಿ ಬಂದಿದ್ದನ್ನು ನೋಡೋಕ್ಕೆ ಏಟ್ ಖುಷಿ ಆಯ್ತದೆ. ಪುಟ್ಟಮ್ಮಿ ಪುಟ್ಟಮ್ಮಿ ಪುಟ್ಟಮ್ಮಿ. ಅಪ್ಪ, ಯಾಕಪ್ಪ ಅಪ್ಪ ನಿಶ್ಚರ ಕೂಗ್ತಿದ್ರ? ಪುಟ್ಟಮ್ಮಿ ಬಂದ್ಬಿಟ್ಟವಳೆ ಖುಷಿ. ಹೌದಾ? ನೋಡಿಲ್ಲ, ನೆಲ ಬರ್ಸೈತೆ, ದೇವ್ರ ಮನೆಯಲ್ಲಿ ದೀಪ ಹಚ್ಚೈತೆ. ಇದೆಲ್ಲ ಯಾರು ಮಾಡ್ತಾ ಇದ್ದಿದ್ದು ಹೇಳ? ಆದ್ರೆ ಅಪ್ಪ, ಅವ್ವ ತೀರ್ಥಯಾತ್ರೆಯಿಂದ ಇಷ್ಟ ಬೇಗ ಬಂದ್ಲ. ಅದ್ ಹೇಗಪ್ಪ ಸಾಧ್ಯ? ಹಂಗಂತೀಯ? ಹಂಗಾರೆ ಇದೆಲ್ಲ ಸಾನಾ? ಇದೆಲ್ಲ ನೀನಪ್ಪ ಮಾಡಿದ್ದು? ನೆಲ ಒರೆಸಿದ್ದು, ದೇವ್ರ ತಾವ್ ದೀಪ ಹಚ್ಚಿದ್ದು ಎಲ್ಲ? ಹೌದು ಅಪ್ಪಯ್ಯ. ನಾನೆಲ್ಲ ಪುಟ್ಟಮ್ಮಿನೇ ಬಂದು ಅಂತ ಖುಷಿನಾಗೆ ಪುಟ್ಟಮ್ಮಿ ಅಂತ ಕೂಕೊಂಬಿಟ್ಟಿದ್ದೆ. ಇಲ್ಲ ಅಪ್ಪಯ್ಯ, ಅವ್ವ ಎಲ್ಲ ಹೇಳ್ಕೊಟ್ಟವಳಲ್ಲ. ಒತ್ತರನೇ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ದ್ಯಾರಿಗೆ ದೀಪ ಹಚ್ಚಿ ಯಾವುದೇ ಕೆಲಸ ಶುರು ಮಾಡಿದ್ರು ಆ ಎಲ್ಲ ಕೆಲಸದಾಗೂ ದ್ಯಾರು ಇರ್ತಾನೆ ಅಂತ ಹೇಳ್ತಿದ್ಲಲ್ವೇ. ಮನೆಗೆ ಹಿರಿ ಮಗಳಾಗಿ ಅವ್ವ ಇಲ್ದೇ ಇರ್ಬೇಕಾದ್ರೆ ಆ ಜವಾಬ್ದಾರಿ ಎಲ್ಲ ನಂದೇ ಅಲ್ವೇ. ದೀಟ ಕಣವ. ಹೌದು, ಅಳಿಯಂದ್ರು ಮತ್ತೆ ಸ್ನೇಹ ಕಾಣ್ತಿಲ್ಲ. ಗೌಡ್ರ, ಕಂಟಿಯವ್ರು ಎಲ್ಲೋದ್ರು? ಮನೆ ಕಳ್ಕೊಂಡ್ಮೇಲೆ ಅವ್ನು ಹೇಗ್ ಫೀಲ್ ಆಗ್ತಾನೆ ಅನ್ನೋದನ್ನ ನೋಡೋದಕ್ಕೆ ನಾನು ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀನಿ. ಸೋಲೋದಕ್ಕೆ ದಂಪತಿ ಸಮೇತ ರೆಡಿಯಾಗಿ ಬಂದಿದ್ದಾರೆ.
ಸರಿ ವೈಭವ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ರೀ ನೋಡಿ, ನಾವು ಬಂದಿರೋದು ಕೋರ್ಟ್ಗೆ. ಅವ್ರ ಮೇಲೆಲ್ಲ ಗಲಾಟೆ ಮಾಡೋಕೆ ಹೋಗ್ಬೇಡಿ. ನಾವು ನ್ಯಾಯದೇವತೆನ ನಂಬಿದ್ದೀವಿ, ನಮಗೆ ಮೋಸ ಆಗಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಅವಳು ನೋಡ್ತಾ ಇದ್ರೆ ನಂಗೆ ಮೈಯೆಲ್ಲ ಉರಿತೈತೆ ಸ್ನೇಹವ್ರೆ. ನ್ಯಾಯ ಕೊಡ್ತಿದ್ದು ಮನೇನ ನ್ಯಾಯಾಲಯದ ಮುಂದೆನೇ ತಂದು ನಿಲ್ಲಿಸ್ಬಿಟ್ಲಲ್ಲ. ರೀ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಷ್ಟು ಸುಲಭವಾಗಿ ಮನೆ ನಮ್ಮ ಕೈ ತಪ್ಪೋಗಲ್ಲ. ಇವತ್ತು ನಾವು ಬಿದಿಲಿರ್ಬೋದು, ನಾಳೆ ಸತ್ಯ ಗೆದ್ದಾಗ ಅವ್ರು ಬಿದಿಲಿರ್ತಾರೆ. ಬನ್ನಿ. ಯಾರೋ 4 ಜನ ಹೆಬ್ಬೆಟ್ಗಳು ನನ್ನ ಊರಿಂದ ಬಹಿಷ್ಕಾರ ಹಾಕಿದ್ದಕ್ಕೆ ಕೆಲವರು ಬೀಗ್ತಾ ಇದ್ರು. ಈಗ ಕೋರ್ಟ್ ಅವ್ರನ್ನೇ ಬಹಿಷ್ಕಾರ ಹಾಕತ್ತೆ. ನಾನು ಹೇಗೆ ಬೀಗ್ಬೇಕೋ ಏನೋ. ಸ್ನೇಹವ್ರ ಬನ್ನಿ ಹೋಗಮ್ಮ. ರೀ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಯಾರು ಬರೋವರೆಗೂ ವೆಯ್ಟ್ ಮಾಡೋಣ.